ಮಹಿಳಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಶ್ರೀಮತಿ ಶಾರದಾದೇವಿ ಜಾಧವ್ ಅವರು ಇಲ್ಲಿ ಅಧ್ಯಕ್ಷರಾಗಿ ಇವತ್ತು ಅಧ್ಯಕ್ಷರಿಗೆ ಭಾಷಣ ಮಾಡ್ತಾ ಇದ್ದಾರೆ. ಇವತ್ತು ಅವರ ಒಂದು ಮೆರವಣಿಗೆ ನೋಡಿದ್ರೆ ಅವರ ಒಂದು ಸಾಹಿತ್ಯದ ಬಗ್ಗೆ, ಅವರ ಒಂದು ಕಲೆ ಬಗ್ಗೆ ಜನರಲ್ಲಿರ್ತಕ್ಕಂಥ ಉತ್ಸಾಹ ಏನು ಬರ್ತಾ ಇದೆ ಅಂದರೆ ಸೂಕ್ತವಾದ ವ್ಯಕ್ತಿಯನ್ನೇ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದರನ್ನ ಈ ಮೆರವಣಿಗೆ ಮೂಲಕ ನಮಗೆ ಕಂಡು ಬರ್ತಾ ಇದೆ. ಶ್ರೀಮತಿ ಶಾರದಾದೇವಿ ಅವರು ಕನ್ನಡದಲ್ಲಿ ಅಧ್ಯಾಪಕರಾಗಿ ಕನ್ನಡವನ್ನು ಸಾಹಿತ್ಯವನ್ನು ಅಧ್ಯಯನ ಮಾಡಿ ಅವರು ಸಾಮಾಜಿಕ ಕಳಕಳಿಯಿಂದ ಅವರ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಅವರು ಸಮಾಜಕ್ಕೆ ಒಂದು ಕನ್ನಡಿಯಾಗಿದ್ದಾರೆ. ಮಾತೃಭಾಷೆ ಕನ್ನಡ ಇಲ್ಲದೇ ಇದ್ದರೂ ಕೂಡ ಇಷ್ಟೊಂದು ಕನ್ನಡದ ಬಗ್ಗೆ ಅಭಿಮಾನ ಇಟ್ಟುಕೊಂಡು ಕನ್ನಡದಲ್ಲಿ ಇಷ್ಟೊಂದು ಸಾಹಿತ್ಯ ಕೆಲಸ ಮಾಡೋದಕ್ಕಾಗಿ ನಮಗೆ ಅತ್ಯಂತ ಹೆಮ್ಮೆ ಇದೆ. ಕಲಬುರಗಿ ಜನತೆ ಅವರ ಸಾಹಿತ್ಯವನ್ನು ಗುರುತಿಸಿ, ಅವರ ಪ್ರತಿಭೆಯನ್ನು ಗುರುತಿಸಿ ಅವರನ್ನು ಈ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಅದಕ್ಕಾಗಿ ನಾವು ಅವರನ್ನು ಈಗಾಗಲೇ ಅಭಿನಂದಿಸಿದ್ದೇನೆ. ಮುಂದೆಯೂ ಕೂಡ ಕನ್ನಡ ಸಾಹಿತ್ಯ ಅವರು ಪ್ರಥಮ ಅಧ್ಯಕ್ಷರಾಗಿ ಆಯ್ಕೆ ಆದಮೇಲೆ ಒಂದೇ ಒಂದು ಮಾತು ಹೇಳಿದರು, ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದರೆ, ಈ ಬದುಕಿನ ಈ ಕ್ಷಣ ನನಗೆ ಬಹಳ ಸಂತೋಷ ಆಗಿದೆ. ಇದು ಸ್ತ್ರೀ ಕುಲಕ್ಕೆ ಸನ್ಮಾನ ಸಲ್ಲಬೇಕು ಮತ್ತು ಈ ಬುಡಕಟ್ಟು ಜನಾಂಗಕ್ಕೆ ಗೌರವ ಸಲ್ಲಿಸಬೇಕು ಅಂತ ಹೇಳಿದ್ರು. ನಾನು ಹೇಳ್ತಾ ಇದ್ದೀನಿ, ಈ ಮೂರು ಸತ್ಯ ಇದ್ರೂ ಕೂಡ ಇನ್ನೊಂದೇನೆಂದರೆ ಪ್ರತಿಭೆಗೆ ಸನ್ಮಾನ ಆಗಬೇಕು ಅಂತ. ಆ ಪ್ರತಿಭೆ ಕೊಟ್ಟಂತ ಗೌರವ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವ್ರು ಬುಡಕಟ್ಟರ ಅಂತ ಮಾಡಿದ್ದಿಲ್ಲ, ಅವ್ರು ಮಹಿಳೆಯರ ಹೇಗಿದ್ದರೂ ಕೂಡ ಅವರು ಈಗ ಪ್ರತಿಭೆ ಇದೆ. ಅವರ ಸಾಹಿತ್ಯ ಪ್ರತಿಭೆಯನ್ನು ಗುರುತಿಸಿ ಕನ್ನಡ ಸಾಹಿತ್ಯ ಪರಿಷತ್ತು ಇವರನ್ನು ಆಯ್ಕೆ ಮಾಡಿದ್ದಾರೆ. ಅದಕ್ಕಾಗಿ ಅವ್ರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಅವರಿಂದ ಕನ್ನಡ ಸಾಹಿತ್ಯಕ್ಕೆ ಇನ್ನೂ ಹೆಚ್ಚಿನ ಸೇವೆ ಸಲ್ಲಿಸುವಂತಾಗಲಿ ಅಂತೇಳಿ ನಾನು ಅವರಿಗೆ ಶುಭ ಕೋರುತ್ತೇನೆ. ಕಲಬುರಗಿ ಜಿಲ್ಲೆಗೆ ಮತ್ತು ಕಲಬುರಗಿ ಜಿಲ್ಲೆಯ ಎಲ್ಲ ಮಹಿಳಾ ಸಾಹಿತಿಗಳಿಗೆ ಕೊಡುಗೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಮೊದಲನೇ ಬಾರಿಗೆ ಕಲಬುರಗಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನು ಆಯೋಜನೆ ಮಾಡಿರುವಂತಹ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ತೆಗಲ್ತಿತ್ತಿ ಸರ್ ಅವರಿಗೂ ಮತ್ತು ಅವರ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಎಲ್ಲ ತಾಲೂಕಿನ ಅಧ್ಯಕ್ಷರಿಗೂ ನಾನು ನನ್ನ ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾನು ಒಂದು ಬುಡಕಟ್ಟು ಸಮುದಾಯದಿಂದ ಬಂದವಳು, ಆದರೂ ಕೂಡ ನನ್ನ ಸಾಹಿತ್ಯದ ಅಲ್ಪ ಸೇವೆಯನ್ನು ಗುರುತಿಸಿ ಅವರು ನನಗೆ ಮೊದಲನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಇದು ನನಗೆ ಸ್ವಂತ ಗೌರವವಲ್ಲ, ನಮ್ಮ ಇಡೀ ಸಮುದಾಯಕ್ಕೆ ಮತ್ತು ಇಡೀ ಸ್ತ್ರೀ ಕುಲಕ್ಕೆ ಸಂಬಂಧಿಸಿದ ಒಂದು ಗೌರವ ಅಂತ ಭಾವಿಸ್ತೇನೆ. ಮಹಿಳಾ ಸಾಹಿತ್ಯ ಸಮ್ಮೇಳನಗಳು ಯಾವತ್ತೂ ಕೂಡ ಕಡಿಮೆ ಪ್ರಮಾಣದಲ್ಲಿ ನಡೀತಿವೆ. ರಾಜ್ಯ ಮಟ್ಟದಲ್ಲೂ ಕೂಡ ಮಹಿಳಾ ಸಾಹಿತ್ಯ ಸಮ್ಮೇಳನಗಳು ತುಂಬ ಕಡಿಮೆ. ಅದರಲ್ಲೂ ಕಲಬುರಗಿ ಜಿಲ್ಲೆಯಲ್ಲಿ ಮೊದಲನೇ ಬಾರಿಗೆ ಈ ಸಮ್ಮೇಳನ ನಡೀತಾ ಇರುವುದು. ಇವತ್ತಿನ ಈ ಸಮ್ಮೇಳನದಲ್ಲಿ ಮಹಿಳಾ ಸಾಹಿತ್ಯ ಮತ್ತು ಮಹಿಳಾ ಸಾಹಿತ್ಯದ ಚಿಂತನೆಗಳು ಹೆಚ್ಚು ನಡೀಬೇಕು ಅನ್ನೋದು ನನ್ನ ಆಶಯ. ಯಾಕಂದರೆ ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳೆಯರು ಮುನ್ನುಗ್ಗುತ್ತಿದ್ದರೂ ಕೂಡ ಸಾಹಿತ್ಯದ ಕ್ಷೇತ್ರದಲ್ಲಿ ಇನ್ನೂ ಬರಬೇಕು. ಕಲಬುರಗಿ ಅಂತ ಜಿಲ್ಲೆಯಲ್ಲಿ ಹೆಚ್ಚೆಚ್ಚು ಮಹಿಳಾ ಸಾಹಿತ್ಯಗಳನ್ನು ಗುರುತಿಸುವಂತಹ ಒಂದು ವೇದಿಕೆಯನ್ನು ಈ ಸಾಹಿತ್ಯ ಪರಿಷತ್ತು ಕಲ್ಪಿಸಿಕೊಂಡಿದೆ. ಹೀಗಾಗಿ ಇವತ್ತಿನ ಸಮ್ಮೇಳನದಲ್ಲಿ ನಮ್ಮ ಭಾಗದ ಮಹಿಳಾ ಲೇಖಕಿಯರ ಸಾಹಿತ್ಯದ ಚರ್ಚೆ ಆಗಬೇಕು. ನಮ್ಮ ಈ ಭಾಗದ ಸಾಹಿತ್ಯವನ್ನು ವಿಮರ್ಶಿಸುವಂತಹ ವಿಮರ್ಶಕರು ಮಹಿಳಾ ಸಾಹಿತ್ಯವನ್ನು ಪರಿಗಣಿಸಬೇಕು. ಹೆಚ್ಚೆಚ್ಚು ಉದಯೋನ್ಮುಖ ಮಹಿಳಾ ಸಾಹಿತ್ಯಗಳಿಗೆ ಆದ್ಯತೆ ಕೊಡಬೇಕು. ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳೆಯರು ಮುನ್ನುಗ್ತಾ ಇರೋದ್ರಿಂದ ಈ ಕ್ಷೇತ್ರವೂ ಕೂಡ ಸಂಪರ್ಕರಿತವಾಗಲಿ. ಈ ಸಮ್ಮೇಳನ ಯಶಸ್ವಿಯಾಗಲಿ. ಇಂದಿನ ವೇದಿಕೆ ಎಲ್ಲ ಮಹಿಳಾ ಮನಸ್ಸುಗಳಿಗೆ ಆದ್ಯತೆ ಸಿಗುವಂತಾಗಲಿ ಅಂತ ನಾನು ಹಾರೈಸ್ತೇನೆ. ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ಗೌರವ ಸಲ್ಲಿಸಲೇಬೇಕು. ನನಗಿಂತ ಅನೇಕ ಹಿರಿಯ ಲೇಖಕಿಯರಿದ್ದರೂ ಕೂಡ ಅವರು ನನ್ನನ್ನು ಈ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಬಹುಶಃ ಎಲ್ಲ ಕ್ಷೇತ್ರಗಳಿಗೆ ಮತ್ತು ಎಲ್ಲ ಜನಾಂಗಕ್ಕೆ ಆದ್ಯತೆ ಕೊಡಬೇಕು ಅನ್ನೋ ಕಾರಣಕ್ಕೆ ಅವರು ಈ ನಿರ್ಣಯವನ್ನು ಕೈಗೊಂಡಿರಬಹುದು. ಹೀಗಾಗಿ ಅವರಿಗೆ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಶಾರದಾದೇವಿ ಜಾಧವ್.